ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿಯಾದರೂ ಸಹ ಯಾವುದೇ ಕಾರಣಕ್ಕೂ ಸಂಪುಟ ಸರ್ಕಸ್ ಮಾತ್ರ ಮುಗಿತಾ ಇಲ್ಲ. ಮತ್ತೊಂದು ಸುತ್ತಿನ ದೆಹಲಿ ಪ್ರವಾಸಕ್ಕೆ ಸಜ್ಜಾಗಿರುವಂತಹ ಸಿಎಂ ಮತ್ತು ಡಿಸಿಎಂ ಅಧಿವೇಶನ ಮುಗಿಸ್ತಾ ಇದ್ದಂತೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಸಹ ದೆಹಲಿಯ ಪ್ರಯಾಣವನ್ನ ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಂಪುಟ ಪುನರಚನೆಯ ಬಗ್ಗೆ ದೆಹಲಿಗೆ ತೆರಳಿ ಸಿಎಂ ಮತ್ತು ಡಿಸಿಎಂ ಮಾತುಕತೆಯನ್ನು ನಡೆಸ್ತಾರೆ. ಈಗಾಗಲೇ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ತೆರಳಿ ಹಲವು ಸುತ್ತಿನ ಮಾತುಕತೆ ನಡೆದರೂ ಸಹ ಅಂತಿಮವಾದಂತಹ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಈಗ ಬೆಳಗಾವಿ ಅಧಿವೇಶನದ ನಂತರ ಮತ್ತೆ ವಾಪಸ್ ದೆಹಲಿಗೆ ತೆರಳುತ್ತಾರೆ ಸಿಎಂ ಮತ್ತು ಡಿಸಿಎಂ. ಆ ಮೂಲಕವಾಗಿ ಮತ್ತೊಂದು ಸುತ್ತಿನ ದೆಹಲಿ ಪ್ರವಾಸಕ್ಕೆ ಈಗಾಗಲೇ ಪ್ಲಾನ್ ಸಿದ್ಧವಾಗಿದೆ. ಯಾವಾಗ ದೆಹಲಿಗೆ ಹೋಗಿರ್ತಾರಲ್ಲ, ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಎಲ್ಲರ ಜೊತೆ ಹೋಗಿ ಒಂದು ಸುತ್ತಿನ ಮಾತುಕತೆ ಆಡಿದರೆ ಆದರೂ ಸಹ ಅಂತಿಮವಾಗಿ ಏನನ್ನೂ ಸಹ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಆಗಿರಲಿಲ್ಲ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಈಗ ಒಂದು ಸುತ್ತು ಎಲ್ಲಾ ನಾಯಕರುಗಳು ಹೋಗಿ ಮಾತನಾಡಿದ್ರು, ಆದರೂ ಸಹ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಕ್ಕಾಗಿಲ್ಲ. ಮತ್ತೆ ಯಾವಾಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ, ಯಾಕೆ ಅಧಿವೇಶನದ ನಂತರವೇ ಅಂತ? ಜಗದೀಶ್, ಸಚಿವ ಸಂಪುಟ ಪುನರಚನೆ ಕಸರತ್ತಿಗೆ ಸಂಬಂಧಪಟ್ಟಂಗೆ ದೆಹಲಿಯಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ನಡೆದಂತ ಪ್ರಯತ್ನಗಳು ಇನ್ನೂ ಕೂಡ ಫಲಪ್ರದ ಆಗಿದ್ದೇ ಇರುವಂತ ಕಾರಣಕ್ಕಾಗಿ ಮತ್ತೊಂದು ಸುತ್ತಿನ ಸಭೆ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರೆ ಕೂಡ ಈಗ ವ್ಯಕ್ತ ಆಗ್ತಿರುವಂತದ್ದು. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘ ಆ ಒಂದು ಚರ್ಚೆಯ ವೇಳೆ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಎಐಸಿಸಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆದ್ರೆ ಸಂದರ್ಭ ಆಗಿರ್ಬೋದು, ಜೊತೆಗೆ ಯಾವಾಗ ಸಂಪುಟ ಪುನರಚನೆ ಮಾಡಬೇಕು ಅನ್ನುವ ವಿಚಾರ ಆಗಿರ್ಬೋದು, ಎಲ್ಲದರ ಬಗ್ಗೆ ಕೂಡ ಮತ್ತೊಮ್ಮೆ ದೆಹಲಿ ಪ್ರವಾಸದ ಬಗ್ಗೆ ಕಳೆದ 3-4 ದಿವಸಗಳಿಂದ ನಿರಂತರವಾಗಿ ಅಲ್ಲಿ ಬಹಳಷ್ಟು ಸಭೆಗಳು ನಡೀತಾವೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಿಎಂ ಭೇಟಿ ಆಗ್ತಾರೆ, ಡಿಸಿಎಂ ಭೇಟಿ ಆಗ್ತಾರೆ, ಸಿಎಂ ಸಹ ನೇರವಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ, ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡ್ತಾರೆ. ಸಚಿವ ಸಂಪುಟ ಪುನರಚನೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾವೆ. ಆದರೆ ಯಾವುದೇ ಕಾರಣಕ್ಕೂ ಅಂತಿಮವಾದಂತಹ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಆಗಿಲ್ಲ. ಆ ಕಾರಣಕ್ಕಾಗಿ ಈಗ ಮತ್ತೊಂದು ಸುತ್ತಿನ ದೆಹಲಿ ಪ್ರವಾಸದತ್ತ ರಾಜ್ಯದ ನಾಯಕರುಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಅದು ಡಿಸೆಂಬರ್ 8ನೇ ತಾರೀಕು ನಡೆಯುವಂತಹ ಅಧಿವೇಶನ ಮುಕ್ತಾಯವಾದ ನಂತರ ದೆಹಲಿ ಪ್ರವಾಸವನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.